ಸುಮತಿ ಬಂದೇರಿ. ಬಂದ್ರ? ಸ್ವಲ್ಪ ಕುಡಿಯಕ್ಕೆ ಕಷಾಯ ಕೊಡ್ತೀಯಾ? ಹಾ, 1 ನಿಮಿಷ ತಂದೆ. ಕೂತ್ಕೋ. ಅಚ್ಚು ಇಲ್ಲಿ ಕಾಣ್ತಾ ಇಲ್ಲ. ಆಡಿಟ್ ಹತ್ರ ಏನೋ ಕೆಲ್ಸ ಇದೆ ಅಂತ ಹೋದ್ಲು ರೀ. ಬರ್ತಾಳೆ. ಸರಿ ಸರಿ ಸರಿ. ದೇವಸ್ಥಾನಕ್ಕೆ ಏನಾದ್ರೂ ಹೋಗಿದ್ರಾ? ಹೋದ್ ಕೆಲ್ಸ ಏನಾಯ್ತು ರೀ? ಅದೇನಾಯ್ತು ಅಂದ್ರೆ ಸುಮತಿ ರೀ, ಆ ಪ್ಲಂಬರ್ ಸಿಕ್ಕದ್ನಾ? ಇಲ್ಲ ಸುಮತಿ, ಆ ಪ್ಲಂಬರ್ ಯಾರು, ಯಾವ ಊರ್ನವನು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಅವನು ನಮ್ಮೂರ್ಗೆ ಹೋಗಿದ್ದಾನೆ. ಸಂಜೀವ್ ಗೌಡ್ರು ಮನೆಗೆ ಹೋಗಿ ನಮ್ಮ ಅಚ್ಚು ಬಗ್ಗೆ ವಿಚಾರಿಸಿದ್ದಾನೆ. ಅವನು ನಮ್ಮೂರ್ಗ್ ಹೋಗಿ ನಮ್ಮ ಅಚ್ಚು ಬಗ್ಗೆ ವಿಚಾರಿಸುವಂತದ್ದೇನಿತ್ತು? ಅಂದ್ರೆ ಅವನು ಎಲ್ಲೋ ನಮ್ಮ ಹತ್ರದಲ್ಲೇ ಇದ್ದಾನೆ, ನಮ್ ಕೈಗೆ ಸಿಗ್ತಾ ಇಲ್ಲ ಅಂತಾಯ್ತು. ಹೌದು ಸುಮತಿ, ಅದೇ ಬೇಜಾರಲ್ಲಿ ನಮ್ಮೂರ್ ದೇವತೆ ಇದೆ ಅಲ್ಲ, ಆ ದೇವತೆ ಮುಂದೆ ಕೈ ಮುಗಿದು ಬೇಡ್ಕೊಂಡೆ ದಾರಿ ತೋರಿಸು ಅಂತ. ಆಗ ಅಲ್ಲಿ ಏನ್ ನಡೀತು ಗೊತ್ತಾ? ಇದ್ದಕ್ಕಿದ್ದಾಗೆ ಯಾರೋ ಒಬ್ಬ ತಾಯಿ ಮೇಲೆ ದೇವರು ಬಂದ್ಬಿಡ್ತು. ನೀನೇನು ಚಿಂತೆ ಮಾಡಬೇಡ, ನಾನ್ ನಿಮ್ ಕುಟುಂಬನ ಕಾಪಾಡ್ತೀನಿ. ತಗೋ ಮಗನೇ, ತಗೋ ಈ ಕುಂಕುಮನ. ನಿನ್ ತಂಗಿ ಹಣೆಲಿ 7 ದಿನ ತಪ್ಪದೇ ಇಡಬೇಕು. ಆಗ ಅವಳ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ನೆನಪಿರ್ಲಿ, 7 ದಿನ ನಿನ್ ತಂಗಿ ಹಣೆಲಿ ಹಚ್ಬೇಕು. ಮರಿಬೇಡ, ಮರಿಬೇಡ. ಇಷ್ಟೆಲ್ಲ ಆಯ್ತಾ? ಹಾಗಾದ್ರೆ ನಾವ್ ಈ ಕುಂಕುಮನ ಅಚ್ಚು ಹಣೆಗೆ ತಪ್ಪದೆ ದಿನಾನೂ ಇಡ್ಬೇಕು ಅಂತೀರಾ? ಹೌದು ಸುಮತಿ, ಇಡ್ಲೇಬೇಕು. ಸರಿ, ಹಾಗೆ ಮಾಡಿದ್ರಾಯ್ತು. ನೀವ್ ಹೋಗಿ ಕೈಕಾಲ್ ಮುಖ ತೊಳ್ಕೊಳ್ಳಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಬೇಡ ಸುಮತಿ, ಹೊಟ್ಟೆ ಹಶ್ವಿಲ್ಲ. ಅದು ಹಳ್ಳಿಯಲ್ಲಿ ಸ್ವಲ್ಪ ಹಣ್ಣು ಹಂಪಲು ತಿಂದ್ಬಿಟ್ನಾ, ಎಳ್ನೀರು ಬೇರೆ ಕುಡಿದ್ಬಿಟ್ನಾ, ಹಾಗಾಗಿ ಹೊಟ್ಟೆ ಹಶ್ವೇನೂ ಇಲ್ಲ ಸುಮತಿ. ಸರಿ ರೀ, ಹಸುವಾದಾಗ ಹೇಳಿ, ನಾನು ಊಟಕ್ಕೆ ಬಡಿಸ್ತೀನಿ. ಅಲ್ಲ ಅದು ಸುಮತಿ, ನೀನ್ಯಾಕೆ ಮುಖ ಬಾಡಿಸ್ಕೊಂಡು ಕೂತ್ಕೊಂಡಿದ್ಯಾ? ಏನಿಲ್ಲ ರೀ, ಅಚ್ಚು ಫೋನ್ ಮಾಡಿ ಅಳಿಯಂದ್ರನ ಮನೆಗೆ ಬರಕ್ ಹೇಳಿದ್ಲು. ಅವರಿಬ್ರು ಎಲ್ಲೋ ಹೊರಟು ನಿಂತಿದ್ರು, ನಾನ್ ಬೇಡ ಅಂತ ತಡೆದೆ. ಯಾಕೆ ಏನು ಅಂತ ಕೇಳಿದಾಗ ನಾನ್ ಜ್ಯೋತಿಷ್ಯ ವಿಷಯ ಹೇಳ್ಬೇಕಾಗೆ ಬಂತು ರೀ. ಆಗ ಅಳಿಯಂದ್ರು ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಹೋದ್ರು. ಅಂದ್ರೆ ಅಳಿಯಂದ್ರು ತುಂಬಾ ಕೋಪ ಮಾಡ್ಕೊಂಡು ಹೊರಟೋದ್ರ? ಕೋಪ ಅಂತ ಹೇಳಕ್ಕಾಗಲ್ಲ, ಆದ್ರೆ ತುಂಬಾ ಬೇಜಾರಂತೂ ಮಾಡ್ಕೊಂಡಿದ್ರು ರೀ. ಹಿಂದೆನೆ ನಮ್ಮ ಅಚ್ಚು ಹೋಗಿ ಸಮಾಧಾನ ಮಾಡಿ ಬಂದಿದ್ದಾಳೆ. ಸುಮತಿ, ಅಂದ್ರೆ ಈ ವಿಷಯದಲ್ಲಿ ನಾವೇನಾರ ತಪ್ಪು ಮಾಡ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ ರೀ, ನಾವು ಈ ವಿಷಯದಲ್ಲಿ ತಪ್ಪು ಮಾಡ್ತಾ ಇಲ್ಲ. ನಾವು ಸರಿಯಾಗೇ ಇದೀವಿ ಅಂತ ದೃಢವಾದ ನಂಬಿಕೆ ನನ್ಗಿದೆ. ಆ ಪ್ಲಂಬರ್ ಕಳ್ಸಿದ್ನಲ್ಲ ಫೋಟೋ, ಅದು ಸುಶಾಂತ್ ಹೆಂಡತಿ ಶಾಂತಿ ಇದ್ಲಲ್ಲ, ಅವಳದ್ದೇ ಹೌದೋ ಅಲ್ವೋ ಅಂತ ನಮಗ್ ಕನ್ಫರ್ಮ್ ಆಗೋವರೆಗೂ ಅಚ್ಚು ಇಲ್ಲೇ ಇರ್ಬೇಕು. ಇರ್ತಾಳೆ. ಇದು ನನ್ನ ಗಟ್ಟಿ ನಿರ್ಧಾರ ಕಣ್ರಿ. ನನ್ನ ನಿರ್ಧಾರದಿಂದ ನಾನು ಯಾವುದೇ ಸಂದರ್ಭದಲ್ಲೂ ಹಿಂದೆ ಹೋಗಲ್ಲ. ಸುಮತಿ, ನಿನ್ನ ನಿರ್ಧಾರ ತಪ್ಪು ಅಂತ ನಾ ಹೇಳ್ತಾ ಇಲ್ಲ, ಆದ್ರೆ ಆ ನಿರ್ಧಾರದಿಂದ ಅವರಿಬ್ಬರ ಮಧ್ಯೆ ಏನಾದ್ರೂ ಜಗಳ ಬಂದ್ಬಿಟ್ರೆ, ಭಿನ್ನಾಭಿಪ್ರಾಯ ಆಗ್ಬಿಟ್ರೆ? ಹಾಗಲ್ಲ ರೀ, ಏನೂ ಆಗಲ್ಲ. ಇವತ್ತಿನವರೆಗೂ ನಾನು ನಿಮ್ಮ ಹತ್ರ ಯಾವ ಮಾತನ್ನು ಕೇಳಿಲ್ಲ, ಆದ್ರೆ ದಯವಿಟ್ಟು ಇದಕ್ಕೆ ನೀವು ಅಡ್ಡಿ ಮಾಡಬೇಡಿ. ನಾನು ನಿಮ್ಗೆ 1000 ಸತಿ ಹೇಳಿದ್ದೀನಿ, ಅಚ್ಚು ಬರೀ ನನ್ನ ನಾದ್ನಿ ಅಲ್ಲ, ನನ್ನ ಮಗಳು ಅಂತ. ಮಕ್ಕಳ ಬದುಕನ್ನ ಸರಿ ಮಾಡ್ಬೇಕಾದದ್ದು ತಾಯಿಯಾಗಿ ನನ್ನ ಕರ್ತವ್ಯ. ಏನೋ ಸಂಬಂಧ ಕೂಡ್ ಬಂತು ಅಂತ ಮದ್ವೆ ಮಾಡ್ಬಿಟ್ವಿ. ಆದ್ರೆ ಈಗ ಒಂದ್ ದೊಡ್ಡ ಬಾಂಬೆ ಸಿಡ್ದೋಯ್ತಲ್ರಿ. ಈಗ ಗೊತ್ತಾದ್ರೆ ನಮ್ಮಚ್ಚು ಈ ಆಘಾತನ ತಡ್ಕೋತಾಳ? ಇಲ್ಲ ಸುಮತಿ, ಆ ಆಘಾತನ ಯಾವುದೇ ಕಾರಣಕ್ಕೂ ನಮ್ಮ ಅಚ್ಚು ತಡ್ಕೊಳ್ಳೋದಿಲ್ಲ.
ಅವಳಿಗೆ ಏನಾದ್ರೂ ಆಯ್ತು ಅಂದ್ರೆ ನಾನ್ ತಡ್ಕೊಳ್ಳೋದಿಲ್ಲ. ಅದಕ್ಕೆ ಈಗ ಸಿಡ್ದಿರೋ ಬಾಂಬು ನಿಜವಾದದ್ದ ಅಥವಾ ಸುಳ್ಳ ಅಂತ ನಮಗ್ ಮಾತ್ರ ಗೊತ್ತಾಗ್ಬೇಕು. ನಮಗ್ ಗೊತ್ತಾಗಿ ಅದು ಕನ್ಫರ್ಮ್ ಆಗೋವರೆಗೂ ಈ ವಿಷಯ ನಾವ್ ಯಾರಿಗೂ ಹೇಳೋದ್ ಬೇಡ. ನನಗೀಗ ನನ್ ಕಣ್ಮುಂದೆ ಕಾಣ್ತಿರೋದು ನನ್ನ ಮಗಳ ಜೀವನ ಒಂದೇ. ನೀವು ಬೇಕಾದ್ರೆ ಇದನ್ನ ಕುರುಡು ಪ್ರೀತಿ ಅಂತನಾದ್ರೂ ಅನ್ಕೊಳ್ಳಿ, ಹುಡುಗ್ ಬುದ್ಧಿ ಅಂತನಾದ್ರೂ ಅನ್ಕೊಳ್ಳಿ. ನನ್ ಮಗಳ ಭವಿಷ್ಯ ಚೆನ್ನಾಗಿರ್ಬೇಕು, ಅದೇ ನನ್ನ ಬೈಕೆ. ನೀನ್ ಹೇಳ್ತಾ ಇರೋದು ನಿಜ ಸುಮತಿ. ಇವತ್ತಿನವರೆಗೂ ಈ ಮನೇಲಿ ನನ್ನ ತಂಗಿ ಮಾತು ಬಿಟ್ರೆ ನಿನ್ನ ಮಾತು ನಾ ಕೇಳಲೇ ಇಲ್ಲ. ಆದ್ರೆ ಈಗ ಅನ್ನಿಸ್ತಾ ಇದೆ ನನಗಿಂತ 100 ಪಟ್ಟು ನನ್ನ ತಂಗಿ ನೀನ್ ಪ್ರೀತಿಸ್ತೀಯ ಅಂತ. ಆದ್ರೆ ನಿನಗೆ ಆಡ್ತಾ ಇರೋ ಮಾತು, ನಿನ್ನ ಕಣ್ಗಳಲ್ಲಿ ತುಳುಕ್ತಾ ಇರೋ ಆ ಕಣ್ಣೀರು ನನಗೆ ಬೇರೆನೇ ಒಂದು ಪಾಠ ಕಲಿಸ್ತಾ ಇದೆ. ನಿನ್ನ ನಿರ್ಧಾರಕ್ಕೆ ನಿನ್ನ ಜೊತೆಯಾಗಿ ನಾನಿರ್ತೀನಿ ಸುಮತಿ, ನಾನಿರ್ತೀನಿ. ರೀ, ದಯವಿಟ್ಟು ನನ್ನ ಕ್ಷಮಿಸ್ರಿ. ನನಗೆ ಗೊತ್ತು ನನ್ನ ನಿರ್ಧಾರ ನಿಮಗೆ ಕಠಿಣ ಅಂತ ಅನ್ನಿಸ್ಬೋದು. ಆದ್ರೆ ಒಂದ್ಸಾರಿ ಹೆಣ್ಣು ತನ್ನ ಹೆಣ್ತನನ್ನ ಕಳ್ಕೊಂಡ್ಬಿಟ್ರೆ ಆಮೇಲೆ ಅದಕ್ಕೆ ಪರಿಹಾರ ಅನ್ನೋದೇ ಇರಲ್ಲ ರೀ. ನೀವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಾ ಅಲ್ವಾ? ಆ ದೇವರು ನಿಮಗೆ ಅಭಯ ಕೊಟ್ಟಿದಾರಲ್ವಾ? ಎಲ್ಲ ಒಳ್ಳೇದಾಗತ್ತೆ ಅಂತ ನನ್ನ ಮನಸ್ಸು ಹೇಳ್ತಿದೆ ರೀ. ಒಲಿದು ಬಾರೆ ಹೇಯ್, ನನ್ನೇ ಓದಿದ್ದೀಯಾ? ಏನೋ ಮಾಡ್ತಾ ಇದೀಯ ನೀನು? ನಾಚಿಕೆ ಆಗಲ್ವಾ ನಿನ್ಗೆ? ನನಗೆ ಕಚ್ತೀಯಾ? ಯಾರಾದ್ರೂ ಬನ್ನಿ. ಯಾರು ಬರೋದಿಲ್ಲ ನಿನ್ನ ಕಾಪಾಡಕ್ಕಿಲ್ಲಿ.